ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಒಂದು ಚಿಕ್ಕ ಸಂದೇಶವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಭಾಗ 33ನೇ ಅಧ್ಯಾಯ 6ನೇ ವಾಕ್ಯವಾಗಿದೆ. ಯೆಹೋವನ ಅಪ್ಪಣೆಯಿಂದಲೇ ಆಕಾಶ ಉಂಟಾಯಿತು. ಹಾಲೆಲುಯಾ. ದೇವರು ಒಂದು ಮಾತಿನಿಂದ ಆಕಾಶ ಭೂಮಿ ಉಂಟಾಯಿತು. ಆದಿಕಾಂಡದಲ್ಲಿ ಪ್ರಥಮ ಭಾಗ ನೋಡುವಾಗ ಅದೇ ವಾಕ್ಯ ಬರೆಯಲ್ಪಟ್ಟಿದೆ. ಯಾಕಂದ್ರೆ ದೇವರ ಒಂದು ಯೋಜನೆ, ಭೂಮಿಯನ್ನು ಉಂಟಾಗಲಿ, ಆಕಾಶ ಉಂಟಾಗಲಿ, ಒಂದು ಮಾತಿನ ಮೇಲೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಅಂತಹ ದೇವರನ್ನ ನಾವು ನೀವು ಆರಾಧಿಸ್ತಾ ಇದ್ದೇವಲ್ವಾ? ನಾವೆಷ್ಟು ಭಾಗ್ಯವಂತರು. ಈ ಲೋಕದಲ್ಲಿ ನೋಡುವಾಗ ಎಷ್ಟೋ ಸ್ವಲ್ಪ ಜನಗಳ ಮಾತ್ರ ಸತ್ಯವನ್ನು ಅರ್ಥ ಮಾಡಿಕೊಂಡು ದೇವರನ್ನ ಆರಾಧಿಸ್ತಾರೆ. ಹಾಲೆಲೂಯಾ. ಬಹಳ ಜನಗಳಿಗೆ ದೇವರ ವಾಕ್ಯವೇ ಗೊತ್ತಿಲ್ಲ. ಹಾಲೆಲೂಯಾ. ಹಾಗಾಗಿ ಎಲ್ಲ ಕಡೆ ಹೋಗಿ ದೇವರ ವಾಕ್ಯವನ್ನ ಸಾರಿರಿ. ಒಂದು ದಿವಸ ನಾನು ನಿಮ್ಗೆ ಪ್ರಕಟ ಮಾಡಿದ್ದೀನಲ್ಲ, ಅದೇ ರೀತಿಯಾಗಿ ನೀವು ಎಲ್ಲಾ ಜನಗಳಿಗೆ ಹೋಗಿ ಪ್ರಕಟ ಮಾಡ್ರಿ, ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ಹಾಲೆಲೂಯಾ. ಅವ್ರಿಗೆ ಯಾವ್ಯಾವ ಕಷ್ಟಗಳಿದ್ದಾರೋ ನನ್ನ ಹೆಸರಿನ ಮೇಲೆ ಪ್ರಾರ್ಥನೆ ಮಾಡ್ರಿ, ನಾನು ಅವ್ರಿಗೆ ಜಯ ಕೊಡ್ತೀನಿ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡಬೇಕು. ಯಾರು ದೇವರೊಳಗೆ ಇರುವಂತವರು, ವಾಕ್ಯವನ್ನ ತಿಳಿದಂತವರು, ಅದ್ರ ಪ್ರಕಾರ ಜೀವಿಸುವಂತವರು. ಹಾಲೆಲೂಯಾ. ಪ್ರಾರ್ಥನೆ ಮಾಡುವಾಗ ಯೇಸುವಿನ ನಾಮದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಪರಲೋಕದಲ್ಲಿ ದೇವರಿಗೆ ಸಿಂಹಾಸನದ ಮೇಲೆ ದೇವರಿಗೆ ಅದು ತೆಗೆದುಕೊಂಡೋಗಿ ದೇವರ ಸನ್ನಿಧಾನದಲ್ಲಿ ನಮ್ಮ ಪ್ರಾರ್ಥನೆ ಇಡುವಾಗ ಆ ಪ್ರಾರ್ಥನೆಗೆ ಉತ್ತರ ದೇವರು ಅಲ್ಲಿಂದ ಕೊಡ್ತಾರೆ. ದೇವರು ಒಂದು ಮಾತು ಹೇಳಿದ್ರೆ ಸಾಕು, ಪರಲೋಕದಿಂದ ಒಂದು ಮಾತು ಹೇಳಿದ್ರೆ ಸಾಕು, ಸ್ವಾಮಿಯೇ ನನ್ನ ಆಳಿಗೆ ಗುಣ ಆಗ್ತದೆ. ಯೇಸು ಸ್ವಾಮಿಗೆ ಶತಾಧಿಪತಿ ಹಾಗೆ ಹೇಳೋದು, ನೀವು ಬರೋದು ಬೇಡ ಸ್ವಾಮಿ, ನೀವೊಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಗುಣ ಆಗುತ್ತಾನೆ. ಹಾಲೆಲೂಯಾ. ಅದೇ ರೀತಿ ಅಂಥ ದೇವರನ್ನ ನಾವು ನೀವು ಸೇವಿಸ್ತಾ ಇದ್ದೀವಿ. ನಾವು ನಿಜವಾದ ಭಾಗ್ಯವಂತರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿ. ಹಾಲೆಲೂಯಾ. ಯಾಕೆಂದ್ರೆ ವಾಕ್ಯ ಬಿಟ್ಟು ನಾವು ಆ ಕಡೆ ಹೋಗುವುದಿಲ್ಲ. ವಾಕ್ಯ ಗೊತ್ತಿಲ್ಲದವ್ರಿಗೆ ಪಾಪ ಏನು ಮಾಡ್ಲಿಕ್ಕೆ ಬರಲ್ಲ. ನಾವು ನಡೆದಿದ್ದು ದಾರಿ ಸರಿ ಅಂತ ಅಂದ್ಕೊಳ್ತಾರೆ. ಆದರೆ ವಾಕ್ಯ ಗೊತ್ತಿರೋಂಥವರು ಅವರಿಗೆ ಕೂರಿಸ್ಕೊಂಡು ದೇವರ ವಾಕ್ಯ ಹೀಗೆ ಹೇಳ್ತದೆ, ಹೀಗೆ ಜೀವಿಸೋಣ, ಹೀಗೆ ನಡೆಯೋಣ, ನೀತಿ ಮಾರ್ಗವನ್ನು ತೋರಿಸಿ ಕೊಡಬೇಕು ಪ್ರಿಯ ಸಹೋದರ ಸಹೋದರಿ. ಇದೇ ದೇವರ ವಾಕ್ಯ ಹೇಳ್ತದೆ ಅಂತ. ಹಾಗಾಗಿ ನೋಡಿ, ಅದರಲ್ಲಿ ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿ ಇರುವುದು ಎಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ಈ ಭೂಮಿ ಮೇಲೆ ಎಲ್ಲ ಉಂಟಾಯಿತು. ದೇವರ ಒಂದು ಮಾತು, ಶ್ವಾಸ, ದೇವರ ಮಾತಿನಿಂದ ಸಕಲವನ್ನು ಉಂಟಾಯಿತು ಅಂತ ದೇವರು ಹೇಳ್ತಾರೆ. ಹಾಲೆಲೂಯಾ. ಅವರವರಿಗೆ ಅನುಗುಣವಾಗಿ ಏನೇನು ಕಾಯಿ ಪಲ್ಯಗಳಿಂದ ಹೇಳ್ಬೋದು, ಗಿಡ ಎಲ್ಲ ಪ್ರತಿಯೊಂದು ಅವ ಜಾತಿಗೆ ಅನುಸಾರವಾಗಿ ಹುಟ್ಟಲಿ, ಬೆಳೆಯಲಿ. ಹಾಲೆಲೂಯಾ. ಇವೆಲ್ಲ ಬೆಳ್ಕೊಂತ ಹೀಗೆ ಬಂದು ಈಗ ಅದನ್ನ ಒಂದು ಕಾಳು ತೆಗೆದುಕೊಂಡು ನಾವು ಮತ್ತೆ ಹಾಕಿ ಬೆಳಿತಾ ಇದೀವಿ ಅಂತ. ಆದ್ರೆ ಹಿಂದೆ ದೇವರೇ ಉಂಟು ಮಾಡಿದೀವಲ್ಲ. ಪ್ರತಿಯೊಂದು ಮೂಲ ಆತನೇ. ಹಾಗಾಗಿ ಅಪ್ಪಣೆಯಿಂದ ಎಲ್ಲ ಉಂಟಾಯಿತು. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ. ಹಾಲೆಲೂಯಾ. ನೀರೆಲ್ಲ ಸೇರಿಸಿ ಒಂದು ಕಡೆ ದೇವರು ಎಲ್ಲ ಒಂದು ಒಟ್ಟುಗೂಡಿಸಿದಂತೆ ದೇವರು ಒಂದು ಮಾತಿನ ಮೇಲೆ. ಇವತ್ತು ನಾವೊಂದು ಕನ್ಸ್ಟ್ರಕ್ಷನ್, ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಎಷ್ಟೋ ವರ್ಷಗಳೇ ಬೇಕಾಗ್ತದೆ. ಹಾಲೆಲೂಯಾ. ದೇವರು ಒಂದು ಮಾತಿನ ಮೇಲೆ ನೀರೆಲ್ಲ ಒಟ್ಟುಗೂಡಲಿ ಅಂದ್ರು, ಒಟ್ಟುಗೂಡುದು. ಸಮುದ್ರ ಉಂಟಾಗಲಿ, ಉಂಟಾಯಿತು. ಹಾಲೆಲೂಯಾ. ಎಂಥ ಬಲಶಕ್ತಿ, ಎಂಥ ಜ್ಞಾನ ದೇವರಿಗೆ. ಅಂಥವ್ರನ್ನ ನಾವು ನೀವು ಆರಾಧಿಸ್ತಾ ಇದ್ದೇವೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಆತ್ಮದಲ್ಲಿ ಆರಾಧಿಸುವನು ಧನ್ಯನು. ನನ್ನನ್ನು ಆತ್ಮದಲ್ಲಿ
ನಾನು ಆತ್ಮ ಸ್ವರೂಪನಾಗಿದ್ದೀನಲ್ಲ, ನನ್ನನ್ನು ನೀವು ಆತ್ಮದಿಂದಲೇ ನೀವು ಆರಾಧಿಸಬೇಕಾಗಿದೆ. ಬರೀ ಬಾಯಿ ಮಾತಿನಿಂದ ನಾವು ಸನ್ಮಾನಿಸಬಾರ್ದು. ಮಾರ್ಕಂಡ ಸುವಾರ್ತೆ ಹೇಳ್ತದೆ, ಈ ಜನರು ನನ್ನನ್ನ ಮಾತಿನಿಂದ ಸನ್ಮಾನಿಸ್ತಾರೆ, ಇವರ ಮನಸ್ಸು ನನಗೆ ದೂರವಾಗಿದೆ, ಇವರು ಭಕ್ತಿ ತೋರುವುದು ವ್ಯರ್ಥ. ಹಲ್ಲೆಲೂಯಾ. ಹಾಗಾಗಬಾರ್ದು. ಹಾಗಾಗಿ ನಾವು ಆತ್ಮದಿಂದ ನಾವು ಆರಾಧಿಸ್ಬೇಕು. ಕಣ್ಣು ಮುಚ್ಚಿ ನಾವು ದೇವರೇ ಎಂಬುದಾಗಿ ನಾವು ಕಣ್ಣು ಮುಚ್ಚಿ ನಾವು ಆತ್ಮಿಕ ಕಣ್ಣನ್ನು ತೆರೆದು ನಾವು ಆರಾಧಿಸ್ಬೇಕು. ನಾವು ಪ್ರಾರ್ಥನೆ ಮಾಡಬೇಕು, ನಾವು ಮನವಿ ಮಾಡಬೇಕು. ಸ್ವಾಮಿ ದೇವರೇ, ನನ್ನನ್ನು ನಡೆಸು ದೇವರೇ, ನನ್ನನ್ನು ಕಾಪಾಡು ಸ್ವಾಮಿ. ಅನೇಕ ಜನರು ದೇವರೇ ಕಷ್ಟದಲ್ಲಿದ್ದಾರೆ ಸ್ವಾಮಿ, ಅವರನ್ನ ಬಿಡಿಸು ದೇವರೇ ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಪ್ರಾರ್ಥನೆ ಕೇಳಿ ದೇವರು ಅವ್ರನ್ನ ಬಾಕಿರೋರಿಗೆಲ್ಲ ಸಹಾಯ ಹಸ್ತವನ್ನು ಚಾಚ್ತಾರೆ. ಯಾಕೆಂದ್ರೆ ನೋಹನ ಚರಿತ್ರೆ ನೋಡಿದಾಗ ಗೊತ್ತಾಗ್ತದೆ, ಅವನು ನೀತಿವಂತನು ಒಬ್ಬನೇ ಅಂತ ಕರೆಯಲ್ಪಟ್ಟಿದೆ, ಆದ್ರೆ ಅವನ ಹಿಂದೆ 7 ಜನ ಉಳ್ಕೊಂಡ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀವು ಒಬ್ಬರು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವುದಾದ್ರೆ ನಿಮ್ಮ ಪ್ರಾರ್ಥನೆ ಕೇಳಿ ಇಡೀ ಕುಟುಂಬವನ್ನ ದೇವರು ರಕ್ಷಣೆ ಮಾರ್ಗಕ್ಕೆ ತರ್ತಾರೆ. ನಾವೇನು ಮಾಡಬಾರ್ದು, ಸುಮ್ಮನೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ಪರಲೋಕ ಮುಟ್ಟುವಾಗಿ ಪ್ರಾರ್ಥನೆ ಮಾಡಬೇಕು ಪ್ರಿಯ ಸಹೋದರ. ಅದು ದೇವರು ಕೇಳ್ತಾರೆ. ನಾವು ಸುಮ್ಮನೆ ಬರೀ ಬಾಯಿ ಮಾತಿನಿಂದ ಪ್ರಾರ್ಥನೆ ಮಾಡಿ ಏನು ನಡೆಯಲ್ಲ. ಬಾಯಿ ಮಾತಿನಿಂದನೇ ಪ್ರಾರ್ಥನೆ ಮಾಡ್ತೀವಿ, ಆದರೆ ಆ ಪ್ರಾರ್ಥನೆ ಎಲ್ಲಿಂದ ಬರ್ತದೆ? ಅದಕ್ಕೆ ದೇವರ ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನ ನೋಡಿ ತಂದೆ ಫಲ ಕೊಡುವನು. ಹಲ್ಲೆಲೂಯಾ. ಎಲ್ಲಿ ಅಂತರಂಗ ಆತ್ಮದಲ್ಲಿ ನಡೆಯುವುದನ್ನ ನೋಡಿ ದೇವರು ಫಲ ಕೊಡ್ತಾರೆ ಅಂತ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ನಮ್ಮ ನುಡಿಗಳು ಬಾಯಿಂದನೇ ಬರ್ತದೆ, ಆದರೆ ಆತ್ಮದಿಂದ ಹೊರಗಡೆ ಬರಬೇಕಾಗಿದೆ. ಆವಾಗ ದೇವರು ನಮಗೆ ಒಳ್ಳೆ ಉತ್ತರವನ್ನು ಕೊಡ್ತಾರೆ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ಯೇಸುವೆ, ಮಹಿಮೆ ಅರಸನು ನೀವು ಸ್ವಾಮಿ ದೇವರೇ. ಈ ಕರ್ತನ ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆ ಸ್ವಾಮಿ, ಈ ವಾಕ್ಯನು ಸ್ವಾಮಿ ನೀನು ಆಶೀರ್ವದಿಸು ದೇವರೇ. ಸ್ತೋತ್ರ. ನಿಮ್ಮ ಕರುಗಳಲ್ಲಿ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ತಂದೆಯಾದ ದೇವರೇ ಸ್ವಾಮಿ. ಹಾಗೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಡಿಯೋ ಮುಖಾಂತರ ನೋಡಿದ ಪ್ರತಿ ಒಂದು ಕುಟುಂಬಗಳನ್ನು ಸಹೋದರ ಸಹೋದರರನ್ನು ನೆನೆಸಿ ನಿಮ್ಮ ಕರುಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ ದೇವರೇ. ಅವ್ರ ಕಷ್ಟ ದುಃಖ ಸಮಸ್ಯೆಗಳು ಏನಿದೆ ಎಲ್ಲವನ್ನು ಕರ್ತನೆ ನೀವು ಬಿಡುಗಡೆ ಮಾಡು ತಂದೆಯಾದ ದೇವರೇ. ಹಾಗೆ ಮಾಡುತ್ತಾ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯಾದ ದೇವರೇ. ಆಮೆನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.